ಅವಳ ಸೊಸೆ ಭವಾನಿ ಇದ್ದಾಳಲ್ಲ, ಅದರಿಂದನೇ ಇಷ್ಟೊಂದು ನಡೀತಾ ಇರೋದು. ಜನನ ವಿಶ್ವಾಸ ಗಳಿಸ್ಕೋಬೇಕಮ್ಮ, ಅದಿರೋದು ಇಂಪಾರ್ಟೆಂಟು. ಅವರು ಎಷ್ಟು ಆಗುತ್ತೋ ಅಷ್ಟು ಬೆಲೆನ ಉಳಿಸ್ಕೋಬೇಕು ಹೊರತು ಕಳ್ಕೊಬಾರ್ದು. ಇದು ಒಂಥರ ನಾಚಿಕೆಗೇಡಿದು. ಯಾವ ಒಂದು ಎಂ ಪಿದು ಈ ಥರ ಸ್ಟೋರಿಗಳನ್ನ ನಾವು ಕೇಳಲಿಲ್ಲ. ಅದಿಲ್ಲ ಸರ್, ನಾವು ಪ್ರಜ್ವಲ್ ಅವ್ರ ಕಡೆ ಅಲ್ಲ, ಬೆಂಗಳೂರವರು ಅಂತಂತೀವಿ, ನಮಗೊಂಥರ ನಾಚಿಕೆ ಆಗುತ್ತೆ. ಈ ಥರ ಮಾಡಬಾರ್ದು. ಯಾರೇ ಆಗಿರಲಿ, ರಾಜಕೀಯದಲ್ಲಿರೋವಂಥವ್ರಿಗೆ ಹೊಗಳಿಕೆ ತೆಗಳಿಕೆ ಸಾಮಾನ್ಯ. ಬಟ್ ದೇವೇಗೌಡರು ಈ ವಯಸ್ಸಲ್ಲೂ ಕೊರುತ್ತಾರೆ ಅನ್ನೋದು ನಮಗೊಂದು ಬೇಜಾರು. 92 ವರ್ಷ ಹಿರಿ ಮನುಷ್ಯ. ನಮಗೆ ಟಿ ವಿ ನೋಡೋಕ್ಕೆ ಅಸಹ್ಯ ಆಗ್ತಾಯಿದೆ ನಿಜವಲ್ಲೂ. ನಮ್ಮ ಮನೇಲಿ ಮಿಸಸ್ ಇರ್ತಾರೆ, ಅಮ್ಮ ಇರ್ತಾರೆ, ಇಲ್ಲ ಮಕ್ಕಳು ಇರ್ತಾರೆ. ಎಚ್ ಡಿ ರೇವಣ್ಣ ಅವರ ಇಬ್ಬರು ಮಕ್ಕಳು ಕೂಡ ಈಗ ಜೈಲ್ ಪಾಲಾಗಿದ್ದಾರೆ. ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತಾ? ಹೌದು, ರಾಜಕೀಯ ಪ್ರೇರಿತನೇ. ರಾಜಕೀಯದಿಂದನೇ ಅವ್ರು ಹೋಗಿರೋದಲ್ಲಿ. ಅವರಿಗೆ ಇವಳು ಭವಾನಿ ಇದ್ದಾಳಲ್ಲ, ಅವಳಿಂದನೇ ಇದೆಲ್ಲ ನಡೀತಾ ಇರೋದಲ್ಲಿ. ಅವಳ ಸೊಸೆ ಭವಾನಿ ಇದ್ದಾಳಲ್ಲ, ಅದರಿಂದನೇ ಇಷ್ಟೊಂದು ನಡೀತಾ ಇರೋದು. ಜನನ ವಿಶ್ವಾಸ ಗಳಿಸ್ಕೋಬೇಕಮ್ಮ, ಅದಿರೋದು ಇಂಪಾರ್ಟೆಂಟು. ಜನನ ವಿಶ್ವಾಸ ಗಳಿಸ್ಕೊಂಡು ಎಲ್ಲರನ್ನೂ ಬನ್ನಿ ತನ್ನಿ ಹೋಗಿ ಬನ್ನಿ ಅಂತ ಇರಬೇಕು. ಎಲ್ಲ ಏಕವಚನದಲ್ಲಿ ಮಾತಾಡ್ತಾರೆ. ಯಾರು ಮಾತಾಡ್ತಾರೋ ಹೇಳಿ? ಯಾರು ಮಾತಾಡೋ? ಇದೆಲ್ಲ ಯಾತಕ್ಕೆ ಬೇಕು? ಇದೆಲ್ಲ ಯಾತಕ್ಕೆ ಬೇಕು? ಇದು ವಿಡಿಯೋ ಯಾಕೆ ಬೇಕು ಅಂತ ನಾನು ಹೇಳೋದು. ನಾವು ಹೇಳ್ಬಿಟ್ರೆ ನಾವು ಕೇಳ್ಬಿಟ್ಟಾರ? ಅದು ಹೇಳಿ. ಬಿಟ್ಬಿಡಿ ಅಂದರೆ ಬಿಟ್ಬಿಡ್ತಾರ? ಬಿಡೋಲ್ಲ. ಅವ್ರ ರೂಲ್ಸ್ ಪ್ರಕಾರನೇ ಹೋಗ್ತಾರೆ ಅಲ್ಲಿ. ಬಟ್ ಇದು ರಾಜಕೀಯ ಪ್ರೇರಿತ ಹೌದು ಅಲ್ವೋ ನಮ್ಗೆ ಗೊತ್ತಿಲ್ಲ. ಆದರೆ ಒಬ್ಬರು ಎಂ ಪಿ ಒಂದು ಪ್ರಧಾನಮಂತ್ರಿ ಅವ್ರ ಕುಟುಂಬ ಹೆಂಗಿರಬೇಕು, ಅವ್ರ ತಾತನಿಗೆ ಆದಂಥ ಘನತೆ ಗೌರವ ಇರ್ತದೆ. ಮತ್ತು ತಂದೆಯವ್ರ ಮಂತ್ರಿ ಆಗಿದ್ದವರು, ತಾಯಿಯವ್ರು ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರಾಗಿದ್ದಂಥವ್ರು. ಕುಟುಂಬನೇ ದೊಡ್ಡ ಮಟ್ಟಿಗೆ ರಾಜಕೀಯದಲ್ಲಿರುವಂಥ ಕುಟುಂಬ. ಅಂಥ ಕುಟುಂಬದಲ್ಲಿ ಹುಟ್ಟಿ ಅವರು ಎಷ್ಟು ಆಗುತ್ತೋ ಅಷ್ಟು ಬೆಲೆನ ಉಳಿಸ್ಕೋಬೇಕು ಹೊರತು ಕಳ್ಕೊಬಾರ್ದು. ಇದು ಒಂಥರ ನಾಚಿಕೆಗೇಡಿದು. ಯಾವ ಒಂದು ಎಂ ಪಿದು ಈ ಥರ ಸ್ಟೋರಿಗಳನ್ನ ನಾವು ಕೇಳಲಿಲ್ಲ. ಈಗ ಇವ್ರದ್ದಾಗಿರಲಿ, ಪ್ರಜ್ವಲ್ ರೇವಣ್ಣವ್ರದ್ದಾಗಿರಲಿ, ಸೂರಜ್ ಅವ್ರದ್ದಾಗಿರಲಿ, ನಮಗೆ ಏನಾಗುತ್ತೆ ಅಂತಂದರೆ, ಕೆಲವು ಕಡೆಗೆ ನಾವು ಕುಮಾರಸ್ವಾಮಿ ಅವರು ಎಲೆಕ್ಷನ್ ನಿಂತಾಗ, ಜವರೇಗೌಡರು ಎಲೆಕ್ಷನಿಗೆ ನಿಂತಾಗ ನಾವು ಓಡಾಡಿದ್ದೀವಿ, ನಾವು ಅವ್ರ ಪರವಾಗಿ ಪ್ರಚಾರ ಮಾಡಿದ್ದೀವಿ. ನಾವು ಕಾರ್ಯಕರ್ತರುಗಳೇ ಎಲ್ಲರಿಗೂ. ಕುಮಾರಣ್ಣಗೆ ನಾವು ಪಕ್ಕ ಅಭಿಮಾನಿ ಕುಮಾರಸ್ವಾಮಿ ಅವ್ರಿಗೆ. ಆದರೆ ಕುಮಾರಸ್ವಾಮಿ ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಲಾಟ್ರಿ ಬಂದ್ ಮಾಡಿರೋದು, ಸಾರಾಯಿ ಕ್ಲೋಸ್ ಮಾಡಿರೋದು, ಆಯಿತಾ, ಸುಮಾರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಆ ಯಪ್ಪ ಬೆಸ್ಟು ಸಿ ಎಮ್. ಅವ್ರ ಬಗ್ಗೆ ನಾವು ನನಗೆ ಯಾವತ್ತೇ ಕೇಳಿದ್ರು ನೀವು ಇಡೀ ದೇಶದಲ್ಲಿ ಸರ್ ಕರ್ನಾಟಕ ರಾಜ್ಯದಲ್ಲಿ ನೀವು ಕಂಡಂಥ ಅತ್ಯುತ್ತಮ ಸಿ ಎಮ್ ಯಾವುದು ಅಂತ ನಾನು ಕುಮಾರಸ್ವಾಮಿ ಅಂತ ಹೇಳ್ತೀನಿ. ಎಲ್ಲವರು ಹೇಳ್ತೀನಿ. ಯಾಕೆಂದರೆ ಸಾರಾಯಿ ಬಂದ್ ಮಾಡಿದ್ದಾರೆ, ಲಾಟ್ರಿ ನಿಷೇಧ ಮಾಡಿದ್ರು, ಸುಮಾರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಆದರೆ ಈಗ ಸೂರಜ್ ಅವರು ಮತ್ತು ಇವ್ರು ಮಾಡಿರೋ ಕೆಲಸ ಬಂದು ಪ್ರಜ್ವಲ್ ಅವ್ರು ಮಾಡಿರೋ ಕೆಲಸ ಬಂದು ಇದೊಂಥರ ನಾಚಿಕೆಗೇಡಿನ ಸಂಗತಿ. ಇದು ಎಲ್ರಿಗೂ. ನಮಗೆ ಹೊರಗಡೆ ಹೋದರೆ ನೀವು ಕರ್ನಾಟಕದವ್ರು, ನೀವು ಪ್ರಜ್ವಲ್ ಅವರು, ನೀವು ಹಾಸನದವ್ರ, ನೀವು ಪ್ರಜ್ವಲ್ ಅವ್ರ ಕಡೆಯವರ ಅಂತಾರೆ. ಇಲ್ಲ ಸರ್, ನಾವು ಪ್ರಜ್ವಲ್ ಅವ್ರ ಕಡೆಯವರಲ್ಲ, ಬೆಂಗಳೂರವರು ಅಂತಂತೀವಿ. ನಮಗೊಂಥರ ನಾಚಿಕೆ ಆಗುತ್ತೆ. ಈ ಥರ ಮಾಡಬಾರ್ದು. ಯಾರೇ ಆಗಿರಲಿ, ರಾಜಕೀಯದಲ್ಲಿರೋವಂಥವ್ರಿಗೆ ಹೊಗಳಿಕೆ ತೆಗಳಿಕೆ ಸಾಮಾನ್ಯ. ಆದರೆ ಅವರು ಅದು ಏನು ಅನ್ಬೇಕು ಅಂತ ನಮಗೆ ಅರ್ಥ ಆಗ್ತಿಲ್ಲ. ಆ ಥರ ಆಗಿದೆ ಪರಿಸ್ಥಿತಿಗಳು. ನಾನು ಹೇಳ್ತಾ ಇರೋದೇನು ಅಂತಂದರೆ, ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಒಂದು ಚಟ ಇದ್ದೇ ಇರ್ತದೆ. ಒಬ್ರು ಒಂದು ಸಿಗರೇಟ್ ಸೇರ್ತಾನೆ, ಒಬ್ರು ಒಂದು ಎಣ್ಣೆ ಹೊಡಿತಾನೆ, ಒಬ್ಬೊಂದು ಇಸ್ಪೀಟ್ ಆಡ್ತಾನೆ, ಏನೋ ಒಂದು ಚಟ ಇರ್ತದೆ. ಅದು ಸೀಮಿತವಾಗಿರಬೇಕು. ಅತಿ ಆದರೆ ಅಮೃತನ ವಿಷ ಆಗುತ್ತೆ ಅಂತಲ್ಲ, ಆ ಥರ ಆಗಿದೆ ಇವಾಗ ಪರಿಸ್ಥಿತಿ. ಬಟ್ ದೇವೇಗೌಡರು ಈ ವಯಸ್ಸಲ್ಲೂ ಕೊರುತ್ತಾರೆ ಅನ್ನೋದು ನಮಗೊಂದು ಬೇಜಾರು. 92 ವರ್ಷ ಹಿರಿ ಮನುಷ್ಯ. ಅನಾಥ ರಾಜಕಾರಣಿಗಳು ನೋಡಿರೋಂಥ ಮನುಷ್ಯ. ದೇಶಕ್ಕೆ ಪ್ರಧಾನಿ ಆಗಿದ್ದವರು, ಆಯಿತಾ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದವರು. ಈಗ ಕೊನೆಗಳಿಗೆಲ್ಲೂ ಅವರು 92 ವರ್ಷ ಇದ್ರೂ ಈಗ ಮೊಮ್ಮಕ್ಕಳ ಕಡೆಯಿಂದ ಈ ಥರ ಒಂದು ಚಿಂತೆಗೆ ಒಂದು ಬೀಡಾಗ್ತದಲ್ಲ ಅಂತ ಒಂದು ಸ್ವಲ್ಪ ನೋವಾಗ್ತದೆ ಅಷ್ಟೇ. ಜನಗಳ ಸೇವೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ರಾಜಕೀಯಕ್ಕೆ ಬರ್ತಾರೆ. ಈಗ ಜೈಲ್ ಕಂಬಿ ಎಣಿಸ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಏನು? ಮೇಡಮ್, ಜನಸೇವೆ ಮಾಡ್ತಾರೆ ಮೇಡಮ್. ಎಲ್ಲ ಅಂತ ಅಧಿಕಾರದಲ್ಲಿದ್ದಾಗ ಜನಗಳು ಅಧಿಕಾರ ಕೊಟ್ಟಿರ್ತಾರೆ, ಅವ್ರಿಗೆ ಸ್ಪಂದಿಸಬೇಕು, ಅವ್ರ ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ, ಸಂತೋಷ. ಅದು ಯಾರೇ ಪಕ್ಷದಲ್ಲಿ ಯಾವುದೇ ಅಭ್ಯರ್ಥಿ ಗೆದ್ರೂ ಮಾಡಲೇಬೇಕು. ಈಗ ನಾಳೆ ನಾನೇ ಒಂದು ಕಾರ್ಪೊರೇಟರ್ ಆಯಿತು, ನಾನೇ ಒಂದು ಎಮ್ ಎಲ್ ಎ ಆಯಿತು, ಅಥವಾ ನಾನೇ ಒಂದು ಎಂ ಪಿ ಆದೆ ಅಂತಾರೆ, ಜನಗಳು ನನ್ನ ಆರಿಸಿದ್ದಾರೆ ಅಂತಂದಮೇಲೆ ಅವ್ರು ಕೆಲಸ ಮಾಡ್ಕೊಡೋದು ಒಂದು ಜವಾಬ್ದಾರಿ. ಅವ್ರ ಕೈ ಸಿಗಬೇಕು, ಮಾಡಬೇಕು. ಬಟ್ ಈಗ ಬಂದಿರೋ ಮ್ಯಾಟ್ರ್ಗಳು ನೋಡಿದ್ರೆ ಕೆಲವು ದಿನಗಳಿಂದ ಮೀಡಿಯಾದಲ್ಲಿ ನಮಗೆ ಟಿ ವಿ ನೋಡೋಕ್ಕೆ ಅಸಹ್ಯ ಆಗ್ತಾಯಿದೆ ನಿಜವಲ್ಲೂ. ನಮ್ಮ ಮನೇಲಿ ಮಿಸಸ್ ಇರ್ತಾರೆ, ಅಮ್ಮ ಇರ್ತಾರೆ, ಇಲ್ಲ ಮಕ್ಕಳು ಇರ್ತಾರೆ, ನಮ್ಮ ಅಣ್ಣನ ಮಿಸಸ್ ಇರ್ತಾರೆ, ಯಾರೊಬ್ರು ಇರ್ತಾರೆ. ನಮಗೆ ಆ ಟಿ ವಿಗಳಲ್ಲಿ ನೋಡೋಕ್ಕೆ ಒಂಥರ ಬೇಜಾರಾಗ್ತದೆ ನಿಜವಲ್ಲೂ. ಬಟ್ ಈ ಥರ ಆಗಬಾರ್ದಾಗಿತ್ತು ಪ್ರಜ್ವಲ್ ಅವ್ರಿಗೆ ಮತ್ತು ಸೂರಜ್ ಅವ್ರಿಗೆಲ್ಲ. ನಾನು ಹೇಳೋದು ಅಂತಂದರೆ, ಅಪರಾಧಿ ಅವರು ಆರೋಪ ಮಾಡಿರ್ಬೋದು, ಇವರು ಅಪರಾಧಿ ಸ್ಥಾನದಲ್ಲಿರ್ಬೋದು, ಆದರೆ ಅಪರಾಧಿ ಅಲ್ಲ. ಇವರು ಆರೋಪ ಮಾಡಿರ್ಬೋದು ಅಷ್ಟೇ.
ಇನ್ನು ಟೈಮ್ ಇದೆಯಲ್ಲ, ಭಗವಂತ ಅವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಬೀಟ್ ಪ್ಲಸ್ ಕರ್ನಾಟಕ.